ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿ ಬೋಧಿಸತ್ವ ಟ್ರಸ್ಟ್ ವತಿಯಿಂದ 208ನೇ ಭೀಮಾ ಕೊರೆಂಗಾವ್ ಶೌರ್ಯ ವಿಜಯೋತ್ಸವದ ಪ್ರಯುಕ್ತ ಸಮತಾ ಸೈನಿಕ ದಳದ ವತಿಯಿಂದ ಮಕ್ಕಳಿಗೆ ಸೈನಿಕ ಮತ್ತು ಬೌದ್ಧಿಕ ತರಬೇತಿ ಶಿಬಿರವನ್ನು ಆಯೋಜಿಸಲಾಗಿತ್ತು. ಇನ್ನು ಈ ಕಾರ್ಯಕ್ರಮವನ್ನು ಬೋಧಿಸತ್ವ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಮೀನಾಕ್ಷಿ ಎನ್ ಮತ್ತು ವಜ್ರಪ್ಪ ಎಸ್ ವೈರವರ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿತ್ತು. ಚಂದಾಪುರ ರೈಲ್ವೆ ಬ್ರಿಡ್ಜ್ ಹಿಂಭಾಗದಲ್ಲಿರುವ ಕಪಿಲವಸ್ತು ಓಪನ್ ಆಡಿಟೋರಿಯಂ ವೇದಿಕೆ ಕಾರ್ಯಕ್ರಮದಲ್ಲಿ ಗಣ್ಯರು ಭಾಗವಹಿಸಿದ್ದರು. ಭೀಮಾ ಕೊರೆಂಗಾವ್ ವಿಜಯದ ಇತಿಹಾಸ ಮತ್ತು ಮಹತ್ವ ಕುರಿತು ಮಾತನಾಡಿದ ಡಾಕ್ಟರ್ ಬಿ ಗೋಪಾಲ್ ಅವರು, ಕೊರೆಂಗಾವ್ ಕದನ ಭಾರತದ ಇತಿಹಾಸದಲ್ಲಿ ಮಹತ್ವದ ಸ್ಥಾನ ಪಡೆದಿದೆ. ದಲಿತರ ಆತ್ಮಗೌರವ ಹಾಗೂ ಹಕ್ಕುಗಳಿಗೆ ತಳುಕು ಹಾಕಿಕೊಂಡ ಸ್ಥಳವಿದು. 500 ಮಂದಿ ಮಹಾರ್ ಹೋರಾಟಗಾರರು ಆಹಾರ, ನೀರು ಹಾಗೂ ವಿಶ್ರಾಂತಿವಿಲ್ಲದೆ 28,000 ಮಂದಿಯ ಪೇಶ್ವೆಗಳ ಸೈನ್ಯದ ವಿರುದ್ಧ ನಿರಂತರ 12 ಗಂಟೆ ಕಾದಾಡಿದ ಸ್ಮರಣೀಯ ಕದನವಿದು. ಇದರಲ್ಲಿ ಮಹಾನ್ ಸೈನಿಕರು ಇತಿಹಾಸ ಸೃಷ್ಟಿಸಿದರು ಎಂದರು. ಆ ಯುದ್ಧದಲ್ಲಿ ಪೇಶ್ವೆಗಳು ಬರೀ ಸೋತಿದ್ದಲ್ಲ, ಮಹಾರಾಷ್ಟ್ರದಲ್ಲಿ ಅವರ ಉತ್ತರದಾಯಿತ್ವವೇ ಅಂತ್ಯವಾಯಿತು. ಹಲವು ಕಾರಣಗಳಿಗಾಗಿ ಈ ಯುದ್ಧಕ್ಕೆ ಮಹತ್ವ ಇದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಪ್ರತಿ ವರ್ಷ ಜನವರಿ 1ರಂದು ಭೀಮಾ ಕೊರೆಂಗಾವ್ಗೆ ಭೇಟಿ ನೀಡಿ ಗೌರವ ಸಲ್ಲಿಸುತ್ತಿದ್ದರು ಎಂದರು. ಹಾಗೆಯೇ ಮಕ್ಕಳು ಮತ್ತು ವಿದ್ಯಾರ್ಥಿಗಳು ಬುದ್ಧನ ತತ್ವ ಹಾಗೂ ಪಂಚಶೀಲವನ್ನ ಮೈಗೂಡಿಸಿಕೊಳ್ಳಬೇಕು. ಜೊತೆಗೆ ಯುವಕರು ದುಶ್ಚಟಗಳಿಗೆ ದಾಸರಾಗಿ ಜೀವನ ಹಾಳು ಮಾಡಿಕೊಳ್ಳಬೇಡಿ. ಪ್ರತಿಯೊಬ್ಬರೂ ಗಿಡ ನೆಟ್ಟು ಪೋಷಣೆ ಮಾಡುವ ಮೂಲಕ ಪರಿಸರವನ್ನ ಉಳಿಸಬೇಕೆಂದು ಕರೆ ನೀಡಿದರು. ಜನವರಿ 1ರಂದು ಚಂದಾಪುರ ವೃತ್ತದಿಂದ ಸೂರ್ಯನಗರದವರೆಗೆ ಪಥಸಂಚಲನವನ್ನ ಹಮ್ಮಿಕೊಂಡಿದ್ದು, ತದನಂತರ ಕೊರೆಂಗಾವ್ ವಿಜಯೋತ್ಸವ ವೇದಿಕೆ ಕಾರ್ಯಕ್ರಮ ಇರುವುದರಿಂದ ಎಲ್ಲ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಸದಸ್ಯರು ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡುವಂತೆ ಮಾಧ್ಯಮಗಳ ಮುಖಾಂತರ ಮನವಿ ಮಾಡಿಕೊಂಡರು. ಈ ಕಾರ್ಯಕ್ರಮದಲ್ಲಿ ಪ್ರಭು ಯುವಾರ್, ಶ್ರೀರಾಮ್ ಚಿತ್ತೋರಿ, ನಾರಾಯಣ್ ಡಿಸಿಪಿ, ರಮೇಶ್ ಬಿಆರ್ ಐಎಫ್ಎಸ್, ಮಹಾನಂದ ಎಸಿಪಿ, ಮುರಳಿ ಕೃಷ್ಣ ಎನ್ ಎಸಿ ಬಿಬಿಎಂಪಿ, ಸುನಿಲ್ ಸಾರಿಪುತ್ತ, ಪ್ರಕಾಶ್ ದಾರ್ಶನಿಕ್ ಮತ್ತು ಸುಜ್ಞಾನಮೂರ್ತಿ ನಾಗರಾಜ್ ಮೌರ್ಯ ಉಪಸ್ಥಿತರಿದ್ದರು. ಮನಸೇ ನೀ ಬುದ್ಧನಿಗೆ ಶರಣಾಗು ಮನಸೇ. ಧನ್ಯವಾದಗಳು. ದಾಕ್ಷಣ ನಮ್ಮ ಪೂರ್ವಜರ ಶೌರ್ಯ ಪರಾಕ್ರಮ ಸ್ಫೂರ್ತಿಯತ್ತ ಕೊಂಡೊಯ್ಯುತ್ತದೆ. ಅಂತಹ ಸ್ಫೂರ್ತಿ ನಮ್ಮ ಸಮಾಜದಲ್ಲಿ ಪ್ರತಿಯೊಬ್ಬರಲ್ಲಿ ಉದ್ಭವಿಸಲಿ ಎಂದು ಆಶಿಸುತ್ತಾ ಪ್ರೊಫೆಸರ್ ಅವರು
ಈಗ ಒಂದು ರಿಸರ್ಚ್ ಪ್ರಕಾರ ಪ್ರತಿಯೊಂದು ಕಂಟ್ರಿಗಳಲ್ಲೂ ಕೂಡ ಒಬ್ಬ ಮನುಷ್ಯನಿಗೆ ಇಷ್ಟು ಮರಗಿಡಗಳಿದ್ದಾವೆ ಅಂತ ಒಂದು ಸ್ಟಡಿ ಮಾಡಿದ್ದಾರೆ. ಅದ್ರ ಪ್ರಕಾರ ನಮ್ಮ ಕೆನಡಾದಲ್ಲಿ ಮೋರ್ ದೆನ್ 9,000 ಟ್ರೀಸ್ ಇದೆ. ರಷ್ಯಾ ತಗೊಂಡ್ರೆ ಒಬ್ಬ ಮನುಷ್ಯನಿಗೆ 4,000 ಗಿಡಗಳಿದೆ. ಅಮೇರಿಕಾ ತಗೊಂಡ್ರೆ ಮೋರ್ ದೆನ್ 700, ಚೈನಾ ಮೋರ್ ದೆನ್ 100. ಇದೇ ರೀತಿ ಇರಬೇಕಾದ್ರೆ ಇಂಡಿಯಾದಲ್ಲಿ ಮಾತ್ರ ಒಬ್ಬ ಮನುಷ್ಯನಿಗೆ ಬರೀ 28 ಟ್ರೀಸ್ ಮಾತ್ರ ಇದೆ. ಅಂದರೆ ನಾವು ಇನ್ನೂ ಸಾಕಷ್ಟು ಮರ ಗಿಡಗಳನ್ನ ಬೆಳೆಸಬೇಕಾಗುತ್ತೆ. ಅದು ಬೆಳೆಸಿದ್ರೆ ಮಾತ್ರ ನಮಗೆ ಈ ಅಸಮತೋಲನನ ನಾವು ತಡೆದಾಕಬಹುದು. ಆಮೇಲೆ ಯಾವುದೇ ಒಂದು ಜಾಗತಿಕವಾಗಿ ನಮ್ಮ ಭೂಮಾನ್ಯ ಚೆನ್ನಾಗಿರಬೇಕಂತ ಹೇಳುತ್ತೆ 33% ಅರಣ್ಯ ಮತ್ತು ಪರಿಸರ ಅಂದರೆ ಕ್ಲೀನ್ ಇರಬೇಕು ಅಂತ ಹೇಳುತ್ತೆ. ಆದರೆ ನಮ್ಮಲ್ಲಿರುವಂಥದ್ದು ಈಗ 21%. ಅದನ್ನು ನಾವು 33% ಮಾಡಬೇಕಂತ ಹೇಳಿದ್ರೆ ಬರೀ ಸರ್ಕಾರಕ್ಕಾಗಲಿ ಅಥವಾ ಒಂದು ಡಿಪಾರ್ಟ್ಮೆಂಟ್ಗಾಗಲಿ ಸಾಧ್ಯ ಇಲ್ಲ. ಅದನ್ನು ಸಾಕಾರ ಮಾಡಬೇಕಂತ ಹೇಳಿದ್ರೆ ಎಲ್ಲ ಸಾರ್ವಜನಿಕರಾಗಲಿ ವಿದ್ಯಾರ್ಥಿಗಳಾಗಲಿ ಮುಖ್ಯವಾಗಿ ತುಂಬ ಅವಶ್ಯಕ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಮಕ್ಕಳಿಗೂ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಿರೋದು ಹಮ್ಮಿಕೊಂಡಿರೋದು ಅವ್ರು ಮಾಡ್ತಾಯಿದ್ದಾರೆ, ಏನೋ ಒಂದು ನಮಗೆ ಅರ್ಥ ಆಗ್ತಿಲ್ಲ, ಏನು ಮಾಡ್ತಾಯಿದ್ದಾರೆ ಅನ್ನೋದು ನಿಮ್ಗೆ ಇವಾಗ ಗೊತ್ತಾಗಲ್ಲ. ಇನ್ನೊಂದು 5-6 ವರ್ಷ ನೀವು ದೊಡ್ಡವರಾದ ಮೇಲೆ ನಿಮಗೆ ರಿಯಲೈಸ್ ಆಗುತ್ತೆ ನಾವು ಏನು ಇವಾಗ ಕಲಿತಾ ಇದ್ದೀವಿ, ಏನು ನೋಡ್ತಾ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ, ಎಲ್ಲದೂ ಕೂಡ ಒಂದು ಮುಂದೆ ನಿಮಗೆ ಅದು ತುಂಬ ಸಪೋರ್ಟಿವ್ ಆಗುತ್ತೆ ನಿಮ್ಮ ಲೈಫಿಗೆ. ಪ್ರತಿಯೊಬ್ಬರು ಕೂಡ ಏನಾದರೂ ಒಂದು ಸಾಧಿಸಬೇಕು, ಏನಾದರೂ ಒಂದು ಮಾಡಬೇಕು ಅಂತ ಅಂದರೆ ಪ್ರತಿಯೊಬ್ಬರು ಕೂಡ ಕಷ್ಟಪಡಲೇಬೇಕು. ಪ್ರತಿಯೊಬ್ಬರು ಜೀವನದಲ್ಲೂ ಒಂದು ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ಯಾರಿಗೂ ಕೂಡ ಯಾವುದೇ ರೀತಿ ಫ್ರೀಯಾಗಿ, ಯಾವುದೇ ರೀತಿ ಸಪೋರ್ಟ್ ಆಗಲಿ, ಯಾವುದೇ ಒಂದು ಬೇರೆ ರೀತಿಯ ಆರ್ಥಿಕ ಸವಲತ್ತಾಗಲಿ, ಬೇರೆ ಒಂದು ಸವಲತ್ತುಗಳಾಗಲಿ ಸಿಗಲ್ಲ. ಹಾಗೆಯೇ ನಾವು ಏನಾದರೂ ಒಂದು ಜೀವನದಲ್ಲಿ ಒಂದು ಸಾಧಿಸಬೇಕು, ಜೀವನದಲ್ಲಿ ಏನಾದರೂ ಒಂದು ಮಾಡಬೇಕು, ನಾನು ಒಂದು ಇಂಡಿವಿಜುವಲಿ ಆಗಿ ಏನಾದರೂ ಒಂದು ಸ್ವಾಭಿಮಾನಿಯಾಗಿ ಬದುಕಿ ತೋರಿಸ್ಬೇಕು ಅಂತ ಅಂದರೆ ಪ್ರತಿಯೊಬ್ಬರು ಕೂಡ ನಿಮ್ಮ ಜೀವನದಲ್ಲಿ ನೀವು ಕಷ್ಟಪಡಲೇಬೇಕು. ನಾನು ACP ಆ್ಯಂಟಿ ನಾರ್ಕೋಟಿಕ್ ವಿಂಗಲ್ಲಿ CCBಯ ಆ್ಯಂಟಿ ನಾರ್ಕೋಟಿಕ್ ವಿಂಗಲ್ಲಿ ಕೆಲಸ ಮಾಡ್ತಾ ಏನು ತಿಳಿದು ಬಂತಪ್ಪ ಅಂದರೆ, ಬಹುಶಃ ಮಕ್ಕಳಿಗೆ ನೀವು ಏನೇನು ಪಾಠ ಹೇಳ್ಕೊಡ್ತಿರೋ, ಮನೇಲಿ ಸಂಸ್ಕಾರನ ಕಲಿಸ್ಕೊಡ್ತಿರೋ, ಜೊತೆಗೆ ವ್ಯಸನ ಮುಕ್ತವಾಗಿ ಹೇಗಿರಬೇಕು ಜೀವನದಲ್ಲಿ ಸಹ ಪ್ರತಿಯೊಬ್ಬ ಪೋಷಕರು ಕೂಡ ಅವ್ರ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅನ್ನೋದನ್ನು ನಾನು ವಿನಂತಿ ಮಾಡ್ಕೋತೀನಿ. ಯಾಕಂದರೆ ಇವತ್ತಿನ ಸಮಾಜ ಆ ರೀತಿಯಾಗಿ ಮಕ್ಕಳನ್ನು ಕೆಲವೊಂದು ವಸ್ತುಗಳನ್ನು ಅಲ್ಲಲ್ಲಿ ಸಿಗೋ ರೀತಿಯಲ್ಲಿ ತಂದಿಟ್ಟಿದೆ. ಈ ಬಾರಿ 8 ತಿಂಗಳಲ್ಲಿ ಏಪ್ರಿಲಿಂದ ಡಿಸೆಂಬರ್ವರೆಗೂ ಬೆಂಗಳೂರು ಸಿಟಿಯಲ್ಲಿ ನಾವು 130 ಕೋಟಿಗೂ ಅಧಿಕ CCB ವತಿಯಿಂದ 130 ಕೋಟಿಗೂ ಅಧಿಕ ಮಾದಕ ವಸ್ತುಗಳನ್ನು ನಾವು ವಶಪಡಿಸ್ಕೊಂಡಿದ್ದೀವಿ. ಟೋಟಲ್ ಬೆಂಗಳೂರು ಸಿಟಿಯಲ್ಲಿ ನೋಡಬೇಕಾದ್ರೆ 160 ಕೋಟಿಗೂ ಅಧಿಕ ಮೊತ್ತದ ಮಾದಕ ವಸ್ತುಗಳನ್ನು ವಶಪಡಿಸ್ಕೊಂಡಿದ್ದೇವೆ. ಅದರಲ್ಲೂ
ಬಹುಪಾಲು ಎಲೆಕ್ಟ್ರಾನಿಕ್ ಸಿಟಿ, ಬಾಗಲೂರು ಇಂಥ ಔಟ್ಸ್ಕರ್ಟ್ಸ್ ಏರಿಯಾಗಳಲ್ಲಿ ನಾವು ಕೇಸ್ಗಳನ್ನು ಮಾಡ್ತಾ ಬಂದಿದ್ದೇವೆ. ಇದು ಏನನ್ನು ತೋರಿಸ್ತಾ ಇದೆ ಅಂದರೆ, ದೇ ಆರ್ ಟಾರ್ಗೆಟಿಂಗ್ ದ ಯೂತ್ಸ್ ಆಫ್ ದ ಸೊಸೈಟಿ. ಯಾರು ಸ್ಟೂಡೆಂಟ್ಸ್ ಕಮ್ಯುನಿಟಿ ಇದೆ, ಯಾರು ಇವ್ರನ್ನ ಈ ಪಟ್ಟಭದ್ರ ಹಿತಾಸಕ್ತಿಗಳು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಪೋಷಕರು, ತಂದೆ ತಾಯಿಗಳು ಏನಿದ್ದೀರಿ, ಗುರಿಯರು ಏನಿದ್ದೀರಿ, ನಿಮ್ಮ ಮಕ್ಕಳಿಗೆ ಈ ಡ್ರಗ್ಸಿಂದ ಆಗಂಥ ದುಷ್ಪರಿಣಾಮಗಳೇನು, ಅಡಿಕ್ಷನಿಂದ ಆಗಂಥ ದುಷ್ಪರಿಣಾಮಗಳೇನು, ಅದನ್ನು ನಾವು ಹೇಗೆ ಅದರಿಂದ ದೂರ ಇರಬೇಕು ಅನ್ನೋದನ್ನು ನೀವು ಮನೆಗಳಲ್ಲಿ ಮುಕ್ತವಾಗಿ ಮಾತಾಡಬೇಕು ಮಕ್ಕಳ ಜೊತೆಗೆ. ಈ ಅಡಿಕ್ಷನ್ ಏನಿದೆ, ಈ ಡ್ರಗ್ಸ್ ಅನ್ನೋದು ಅದು 3 ಹಂತದಲ್ಲಿ ಆಗ್ತವೆ. ಒಂದು ಕಾಲೇಜ್ ಘಟ್ಟದಲ್ಲಿ ಬರುವಂಥ ಮಕ್ಕಳು ಆಸ್ ಅ ಫನ್ ಸ್ಟೂಡೆಂಟ್ಸು, ತಪ್ಪಿದ್ರೆ ಯಾರು ಫ್ರೆಂಡ್ಸು ಒಂದ್ಸರಿ ಟ್ರೈ ಮಾಡೋ, ಜಸ್ಟ್ ಫಾರ್ ಫನ್ ಅಂತೇಳಿ ಶುರು ಮಾಡಿಸ್ತಾರೆ. ಆ ಫನ್ ಹೋಗಿ ಅವ್ರಿಗೆ ಹ್ಯಾಬಿಟ್ ಆಗುತ್ತೆ, ಹೋಗಿ ಅದು ಅಡಿಕ್ಷನ್ ಆಗ್ತದೆ. ಸೊ ಹಾಗಾಗಿ ಆ ಒಂದು ಫನ್ನಿಂದ ಏನು ತಮಾಷೆಗೆ ಶುರುವಾಗುವಂಥದ್ದು ಬಹಳ ಒಂದು ವಿಕೋಪದ ಹಂತಕ್ಕೆ ಹೋಗಿ ತಲುಪ್ತದೆ. ಆ ರೀತಿಯಾಗಿ ನಮ್ಮ ಏನು ಈ ಯುವ ಪ್ರತಿಭೆಗಳಿದ್ದಾರೆ, ಯುವಕರಿದ್ದಾರೆ, ಅವರು ಇಂಥ ದುಶ್ಚಟಗಳಿಗೆ ಬಲಿಯಾಗದ ರೀತಿಯಲ್ಲಿ ಸಮಾಜವನ್ನು ಕಟ್ಟಬೇಕು. ಆ ನಿಟ್ಟಿನಲ್ಲಿ ಬೋಧಿಸತ್ವ ಟ್ರಸ್ಟ್ ಇಂಥ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋದ್ರ ಮುಖಾಂತರ, ನಮ್ಮ ಚರಿತ್ರೆನ ಮುಂದಿನ ಪೀಳಿಗೆಗೆ ಹೇಳ್ಕೊಡೋದ್ರ ಮುಖಾಂತರ ಆ ನಿಟ್ಟಿನಲ್ಲಿ ಶ್ರಮ ವಹಿಸ್ತಾ ಇದೆ. ಹಾಗಾಗಿ ನಾನು ಆಯೋಜಕರಿಗೆ ಮತ್ತು ಇಲ್ಲಿ ನೆರೆದಂಥ ಎಲ್ಲ ನನ್ನ ಸ್ನೇಹಿತರಿಗೆ ಅಭಿನಂದನೆ ತಿಳಿಸ್ತಾ ವಿಯೆಟ್ನಾಂ ದೇಶದಲ್ಲಿ ಏನಿದೆ ಅಂದರೆ ಭತ್ತ, ಬಿದಿರು ಎರಡೇ. ಅಲ್ಲಿ ಒಂದು ಸಭೆ ನಡೀತದೆ. ಜಿಯಾನ್ ಜಿಯಾಫ್ ಅನ್ನೋ ಒಬ್ಬರ ನೇತೃತ್ವದಲ್ಲಿ ಆ ಎಲ್ಲರಿಗೂ ಒಂದು ಸಂದೇಶನ ಕೊಡ್ತಾರೆ. ಒಂದು ಮನೆಯಲ್ಲಿ 2 ಹುಡುಗರಿದ್ದರೆ ಒಬ್ಬನನ್ನು ಸೈನಿಕ ಕೊಡಬೇಕು, ಇನ್ನೊಬ್ಬ ಅರ್ಧ ದಿನ ವ್ಯವಸಾಯ ಮಾಡಬೇಕು, ಇನ್ನು ಅರ್ಧ ದಿನ ಸೈನ್ಯಕ್ಕೆ ಸಹಾಯ ಮಾಡಬೇಕು. ಅದೇ ರೀತಿ ಹೆಣ್ಮಕ್ಳಿದ್ರೆ ಹೆಣ್ಮಕ್ಳು ಕೂಡ ಯುದ್ಧದಲ್ಲಿ ಭಾಗಿಯಾಗಬೇಕು. ಅಂದರೆ ಜಾಸೂಸಿ ಕೆಲಸ ಮಾಡಬೇಕು, ಗುಪ್ತದಳದ ರೀತಿಯಲ್ಲಿ ಕೆಲಸ ಮಾಡಬೇಕಂತೇಳಿ ಕೋರೆಗಾಂವ್ ಯುದ್ಧ ಇದೆಯಲ್ಲ, ಇದು ಬಹಳ ವಿಶಿಷ್ಟವಾದ ಯುದ್ಧ. ಏನಂದರೆ ಕೇವಲ 12 ಗಂಟೆಗಳಲ್ಲಿ ನಡೆದಂಥ ಯುದ್ಧ. 500 ಸೈನಿಕರಿದ್ದಂಥ ಯುದ್ಧ. ಬ್ರಿಟಿಷ್ ಅಧಿಕಾರಿ ಕ್ಯಾಪ್ಟನ್ ಸ್ಟಂಡನ್ ನೇತೃತ್ವದಲ್ಲಿ ನಡೆದಂಥ ಯುದ್ಧ. ಅದರ ನೇತೃತ್ವ ವಹಿಸಿದಂಥ ಮಹರ್ ಸೈನಿಕ ಲಾಸ್ಟ್ ನಾಯಕ್ ಸಿದ್ಧನಾಕ. ಈ ಯುದ್ಧದಲ್ಲಿ ಕೇವಲ 270 ಕುದುರೆಗಳು, ಸ್ವಲ್ಪ ಬಂದೂಕುಗಳು, ಪಿರಂಗಿಗಳು, ವಿಶೇಷವಾಗಿ ಪಿರಂಗಿ ಎಕ್ಸ್ಪರ್ಟ್ ಒಬ್ಬ ಪಿಶುಲ್ಮಾ ಅಂತಿರ್ತಾನೆ. ಯುದ್ಧದ ಮಧ್ಯದಲ್ಲಿ ಪೇಶ್ವೆಗಳು ಅವನ ತಲೆಯನ್ನು ಕತ್ತರಿಸಿ ಕತ್ತಿಗೆ ಚುಚ್ಚಿಕೊಂಡು ಮೇಲುಗಡೆ ತಿರುಗಿಸ್ತಾರೆ. ಈ 12 ಗಂಟೆಗಳಲ್ಲಿ ಪ್ರಪಂಚದ ಯಾವುದೇ ಮೂಲೆಯಲ್ಲಿ 25,000 ಕುದುರೆಗಳಿತ್ತು ಪೇಶ್ವೆ ಬಾಜಿರಾಯನ ಹತ್ರ. 3,000 ಜನ ಬಾಡಿಗೆ ಅರೇಬಿಕ್ ಸೈನಿಕರಿದ್ದರು, 2,000 ಜನ ಕಾಲಾಳುಗಳಿದ್ದರು. ಒಂದೇನೆಂದರೆ ಅವ್ರ ಹತ್ರ ಮದ್ದುಗುಂಡು ಇರಲಿಲ್ಲ, ಬಂದೂಕಿರಲಿಲ್ಲ. ಅವರು ಕತ್ತಿ, ಗುರಾಣಿ ಎಲ್ಲ ಹಿಡ್ಕೊಂಡಿದ್ರು. ಆ ಯುದ್ಧದ ಪ್ರಾರಂಭದಲ್ಲಿ ಈ 500 ಜನ ಜಗಳ ಮಾಡ್ಕೊಂಡ್ಬಿಡ್ತಾರೆ. ನಾವು ಯಾರ ಪರವಾಗಿ ಯುದ್ಧ ಮಾಡ್ತಾಯಿದ್ವಿ? ಬ್ರಿಟಿಷ್ನವ್ರ ಪರ. ಈ ಬ್ರಿಟಿಷ್ನವ್ರ ಪರದೇಶಿಗಳು. ಇವನಾದರೂ ಪೇಶ್ವೆ ಬಾಜಿರಾಯ ಸ್ವದೇಶಿ, ನಮ್ಮನೆ. ಒಂದು ವೇಳೆ ಅವನೇನಾದರೂ ನಮಗೆ ಸ್ವಲ್ಪ ಕನ್ಸೆಷನ್ ಏನಾದರೂ ಕೊಡೋಂಗಿದ್ರೆ ನಾವು ಬ್ರಿಟಿಷರ ವಿರುದ್ಧನೇ ಯುದ್ಧ ಮಾಡ್ಬೋದು ಅಂತ ತೀರ್ಮಾನ ಮಾಡಿದರು.
ಆ ಎರಡೂ ಗುಂಪುಗಳು ಕಿತ್ತಾಡಿಕೊಂಡು ಇನ್ನೊಂದು ಗುಂಪು ಬೇಡ ಬೇಡ, ಇವನು ನಮಗೆ ರಸ್ತೆಯಲ್ಲಿ ಓಡಾಡೋಕ್ಕೆ ಬಿಟ್ಟಿಲ್ಲ, ನೀರು ಮುಟ್ಟೋಕ್ಕೆ ಬಿಡ್ತಾ ಇಲ್ಲ, ಊರೊಳಗಡೆ ಹೋಗ್ಬೇಕಂದ್ರೆ ಕತ್ತಿಗೆ ಮಡಕೆ ಕಟ್ಕೊಂಡು ಹೋಗ್ಬೇಕು, ಸೊಂಟಕ್ಕೆ ಪರಕೆ ಕಟ್ಕೊಂಡು ಹೋಗ್ಬೇಕು, ಹೊಸ ಬಟ್ಟೆ ಹಾಕೋಂಗಿಲ್ಲ, ನಾವು ಶಾಲೆಗೆ ಹೋಗೋಂಗಿಲ್ಲ. ಇಂಥವನ ಪರವಾಗಿ ನಾವು ಯುದ್ಧ ಮಾಡೋದು ಬೇಡ. ಆ ಎರಡೂ ಗುಂಪುಗಳು ಸಿದ್ಧನಾಥನಿಗೆ ತಿಳಿಸ್ತಾರೆ. ಅವನು ಆ ರಾಜ್ಯದ ಸೇನಾಧಿಪತಿ ಬಾಪು ಗೋಖಲೆ ಅನ್ನೋನ ಹತ್ರ ಹೆಂಗೋ ಕಳ್ಳದಾರಿ ಮೂಲಕ ಒಂದು ಸಂಧಾನಕ್ಕೆ ಹೋಗ್ತಾನೆ. ಅವನಿಗೂ ಬಾಪು ಗೋಖಲೆಗೆ ಅನಿಸ್ತದೆ, ಆ ಸೇನಾಧಿಪತಿಗೆ ಇದು ಸರಿ ಇದೆ ಅಂಥೇಳಿ ಅರಮನೆಗೆ ಇವನ್ನ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋದಾಗ ಆ ಮಹಾರಾಜ ಬರ್ತಾನೆ, ಏ ಕೋನ್ ಹೈ ಏ ಸಿದ್ಧನಾಕ, ಇವನು ಯಾವ ಜಾತಿಗೆ ಸೇರಿದವನು, ಕಿಸ್ ಜಾತಿ ಕಾ ಆದ್ಮಿ ಏ ಮಹರ್ ಹೈ. ಮಹರ್ನ ನಾವು ಊರೊಳಗಡೆ ಬಿಡೋಲ್ಲ ಅಂದರೆ ನೀನು ಯಾವನೋ, ನೀನು ಅರಮನೆ ಒಳಗಡೆ ಕರ್ಕೊಂಬಂದಿದ್ಯಾ ಅಂಥೇಳಿ ಚೆನ್ನಾಗಿ ಬೈದು ಅವನು ಹಿಡಿದು ನೇಣಾಕಿ ಅಂತ ಹೇಳ್ತಾರೆ. ಇಂಥ ಸಂದರ್ಭದಲ್ಲಿ ಅವನು ತಪ್ಪಿಸ್ಕೊಂಡು ಬಂದು ಆ ಎರಡೂ ಗುಂಪುಗಳಿಗೆ ತಿಳಿಸಿ ನಾವು ಈ ಯುದ್ಧವನ್ನು ಮಾಡಲೇಬೇಕು ಅಂತ ತೀರ್ಮಾನ ಮಾಡ್ತಾರೆ. ಅದು ಕೇವಲ ಬೆಳಗ್ಗೆ 10 ಗಂಟೆಗೆ ಪ್ರಾರಂಭ ಆಗಿ ಪೇಶ್ವೆ ಸೈನ್ಯ ಭೀಮಾ ನದಿಯಲ್ಲಿ ಪೂಜೆ ಮಾಡಿ ನೀರನ್ನು ಅಶ್ವತ್ಥರ್ಪಣ ಬಿಟ್ಟು ಯುದ್ಧವನ್ನು ಶುರು ಮಾಡ್ತಾರೆ. ಅದಕ್ಕೆ ಮುಂಚೆ ಅರಮನೆಯಲ್ಲಿ ಗಣಪತಿ ಪೂಜೆ ಮಾಡ್ತಾರಂತೆ. ಗಣಪತಿ ಬಲಗಡೆ ಹೂ ಕೊಟ್ಬಿಟ್ಟಿದ್ನಂತೆ. ಹೇ ಯುದ್ಧ ನಾವೇ ಗೆಲ್ಲೋದಂತ ಅಂದ್ಕೊಂಡು ಬಂದಿದ್ದರು. ಆದರೆ ಇಲ್ಲಿ ನೋಡಿದ್ರೆ ಯುದ್ಧ ಪ್ರಾರಂಭ ಆದಾಗ ಈ 500 ಸೈನಿಕರು 30,000 ಸೈನಿಕರನ್ನು ಸ್ಮ್ಯಾಶ್ ಮಾಡಿದರು ಕೇವಲ 12 ಗಂಟೆಯಲ್ಲಿ. ರಾತ್ರಿ 10 ಗಂಟೆ ಅಷ್ಟೊತ್ತಿಗೆ ಯುದ್ಧ ಸ್ಟಾಪ್ ಆಗಿತ್ತು. ಮಹರ್ ಸೈನಿಕರಲ್ಲಿ 23 ಜನ ಸತ್ತಿದ್ರು, 121 ಜನ ಗಾಯಾಳುಗಳಾಗಿದ್ದರು. ಆದರೆ ಪೇಶ್ವೆ ಬಾಜಿರಾಯ, ಅವನ ಸೇನಾಧಿಪತಿ, ಅವನ ಎಲ್ಲ ಸೈನ್ಯ ಸತ್ತೋಗಿತ್ತು. ಅಲ್ಲಿ ಈ ಯುದ್ಧ ಗೆದ್ದಂಥ ಸೈನಿಕರಿಗೆ ಸ್ವಾಗತ ಮಾಡೋರಿಲ್ಲ, ನೀರು ಕೊಡೋರಿಲ್ಲ, ಊಟ ಕೊಡೋರಿಲ್ಲ. ಆ ಭೀಮಾ ನದಿಯಲ್ಲಿ ನೀರನ್ನು ಕುಡಿದ್ಬಿಟ್ಟು ಜೈ ಭೀಮ ಅಂತ ಹೇಳಿದ್ರಂತೆ. ಆಗಲೇ ಪ್ರಾರಂಭ ಆಗಿರೋದು ಈ ಜೈ ಭೀಮ್ ಅನ್ನೋ ಪದ. ಅವರು ಒಂದು ವೇಳೆ ಈ ಪಂಚಶೀಲ ತತ್ವಗಳನ್ನು ಅವ್ರಿಗೆ ಯಾರಾದರೂ ಬೋಧನೆ ಮಾಡಿದ್ದಿದ್ದರೆ ಆ ಯುದ್ಧಗಳೇ ಆಗ್ತಾ ಇರಲಿಲ್ಲ. ಅಂಥ ತತ್ವಗಳನ್ನು ನಾವು ಮಕ್ಕಳಿಗೆ ಬುದ್ಧನಿಂದ ಹಿಡ್ಕೊಂಡು ಎಲ್ಲ ಕಲಿಸ್ಬೇಕು. ಬುದ್ಧನಲ್ಲಿದ್ದಂಥ ತಾಳ್ಮೆ ಹೆಂಗಿತ್ತು? ಈಗ ಅನೇಕ ಜನ ಸಣ್ಣ ವಿಷಯಕ್ಕೆ ಜಗಳ ಆಡ್ಕೊತಾರೆ. ಬುದ್ಧ ಹಂಗಿರಲಿಲ್ಲ. ಬುದ್ಧನನ್ನು ಒಬ್ಬ ಬ್ರಾಹ್ಮಣ ಒಂದು ಕಡೆ ದಾರಿಯಲ್ಲಿ ಅಡ್ಡ ಹಾಕ್ತಾನೆ, ಕೆಟ್ಟದಾಗಿ ಬೈತಾನೆ, ನೀನೊಬ್ಬ ದ್ರೋಹಿ, ಸಮಾಜವನ್ನು ಹಾಳು ಮಾಡ್ತಾ ಇದ್ದೀಯ, ಹೆಂಗೋ ಇದ್ದಂಥ ಸಮಾಜ ನಿನ್ನ ರಾವಡಿಯಿಂದ ಎಲ್ಲ ಕೆಟ್ಟೋಗ್ತಾ ಇದೆ ಅಂತ ಕೆಟ್ಟದಾಗಿ ಬೈದಾಗ ಭಗವಾನ್ ಬುದ್ಧರು ತಾಳ್ಮೆಯಿಂದ ಕೇಳಿಸ್ಕೊಂಡಿದ್ರು. ಏನಪ್ಪ ನಿಂದೆಲ್ಲ ಮುಗೀತಾ? ಅವನು ಅರ್ಧ ಗಂಟೆ ಬೈದ, ನಿಂದು ಮುಗೀತಾ ಅಂತ ಕೇಳಿದ್ರು. ಮುಗೀತು ಅಂತ ಜೋರಾಗಿ ಹೇಳ್ದ. ನಾನು ಒಂದು ಸ್ವಲ್ಪ ಮಾತಾಡಲಾ ಕೇಳ್ಕೊಂಡ್ರು. ಬೊಗಳು ಅಂದ, ನೀನು ಇಷ್ಟೊತ್ತು ನೀನು ಅಂಗಡಿಗೆ ಹೋಗಿ ಸಕ್ಕರೆ ಕೇಳ್ತೀಯ, ಆ ಅಂಗಡಿಯವನು ಅದರ ಜೊತೆ ಅಕ್ಕಿ ಬೆಲ್ಲ ಏನೇನೋ ಕೊಟ್ಟರೆ ಏನು ಮಾಡ್ತೀಯ ಅಂತ ಕೇಳಿದ್ರು. ವಾಪಸ್ ಬಿಸಾಕ್ತೀನಿ ಅಂದ. ಅದಕ್ಕೆ ಇವ್ರು ಹೇಳಿದ್ರು, ನೀನು ಇಷ್ಟೊತ್ತು ಬೈದಲ್ಲ ಅದನ್ನೆಲ್ಲ ನಿನಗೆ ವಾಪಸ್ ಕೊಟ್ಬಿಟ್ಟಿದ್ದೀನಿ ಅಂದರು. ತಕ್ಷಣ ಆ ಬ್ರಾಹ್ಮಣ ಅವರ ಕಾಲಿಗೆ ಬಿದ್ದು ಅವನು ಬಿಕ್ಕು ಆಗ್ಬಿಟ್ಟ. ಭಗವಾನ್ ಬುದ್ಧರಲ್ಲಿ ಎಂತೆಂಥ ವಾಕ್ಚಾತುರ್ಯ ಇತ್ತು ಅಂದರೆ
ಅಮರಪಾಲಿ ಹೆಣ್ಣುಮಗಳನ್ನು ಒಬ್ಬ ರಾಜ ಕಳಿಸ್ತಾನೆ. ಬುದ್ಧನ ಹತ್ರ ಹೋಗ್ಬಿಟ್ಟು ನನ್ನ ಮದುವೆ ಆಗು ಅಂತ ಕೇಳಿ. ಭಾಳ ಸುಂದರವಾದ ಯುವತಿ ಆಕೆ. ಅದಕ್ಕೆ ಆಕೆ ಓದ್ಲು, ಬಂತೇಜಿ ನಂದೊಂದು ಆಸೆ ಇದೆ, ಈಡೇರಿಸ್ಬೇಕು ಅಂತ. ಓಕೆ, ಏನು? ಈಡೇರಿಸ್ತೀನಿ ಅಂತ ಹೇಳಿದ್ರು. ನನ್ನ ಮದುವೆ ಆಗಬೇಕು ಅಂತ ಹೇಳಿದ್ರು. ಓಕೆ, ನನಗೆ ಸ್ವಲ್ಪ ಸಮಯಾವಕಾಶ ಕೊಡಿ, ನಾನು ಈ ಕಡೆ ಎಲ್ಲೋ ಪ್ರವಾಸ ಮಾಡ್ಕೊಂಡು ಬರ್ತಾಯಿದ್ದೀನಿ ಅಂತೇಳಿ ಮೋಸ್ಟ್ಲಿ ಏಪ್ರಿಲ್ ಸಂದರ್ಭದಲ್ಲಿ ಬಂದರು. 5 ಮಾವಿನ ಹಣ್ಣುಗಳನ್ನು ತಗೊಂಬಂದರು. 5 ಮಾವಿನ ಹಣ್ಣುಗಳನ್ನು ಒಂದು ಬಟ್ಟೆಯಲ್ಲಿ ಸುತ್ತಿಟ್ಬಿಟ್ಟು, ನೋಡಮ್ಮ, ನಾನು ಇದನ್ನು ನಿನಗೆ ಕೊಡ್ತಾಯಿದ್ದೀನಿ. ನಾನು ಕೊಟ್ಬಿಟ್ಟು ಎಲ್ಲೋ ಹೋಗಿ ಬರ್ತೀನಿ. ಬರೋಷ್ಟರಲ್ಲಿ ಈ 5 ಮಾವಿನ ಹಣ್ಣುಗಳು ಇದೇ ರೀತಿ ಇದ್ದರೆ ನಾನು ನಿನ್ನ ಮದುವೆ ಆಗ್ತೀನಿ. ಆಕೆ ಒಪ್ಕೊಂಬಿಟ್ಲು. ಭದ್ರವಾಗಿ ಕಬ್ಬಿಣದ ಪೆಟ್ಟಿಗೆಯಲ್ಲಿಟ್ಟು ಕಾಪಾಡ್ಕೊಂಡಿದ್ಲು. ಭಗವಾನ್ ಬುದ್ಧರು ಬಂದರು ವಾಪಸ್ಸು. ಆ ಹಣ್ಣುಗಳನ್ನು ತಗೊಂಬಮ್ಮ. ಅಷ್ಟೊತ್ತಿಗೆಲ್ಲ ಕೊಳ್ತೋಗಿದ್ದು. ಅದಕ್ಕಾಗಿ ಆಕೆಗೆ ಹೇಳಿದ್ರು, ನೋಡಮ್ಮ, ಬಾಲ್ಯ ಯೌವನ ಪರ್ಮನೆಂಟ್ ಅಲ್ಲ. ಯೌವನ ಕೇವಲ 20ರಿಂದ 40ವರೆಗೂ ಇರುತ್ತೆ, ಆಮೇಲೆ ಮುಪ್ಪು ಬಂದುಬಿಡುತ್ತೆ. ಅದೇ ರೀತಿ ನಿನ್ನ ಏನು ರೂಪ ಇದೆಯಲ್ಲ, ಅದು ಪರ್ಮನೆಂಟ್ ಆಗಿರಲ್ಲ. ಅವರೆಕಾಯಿ ಸೀಸನ್ ಇದ್ದಂಗೆ. ಆಮೇಲೆ ಏನಾಗುತ್ತೆ, 3 ತಿಂಗಳಾದಮೇಲೆ ಅವರೆಕಾಯಿ ಇರಲ್ಲ, ಒಣಗೋಗಿರುತ್ತೆ. ನಿನ್ನ ರೂಪ ಕೂಡ ಕೆಟ್ಟೋಗ್ಬಿಡುತ್ತೆ ಅಂತ ಹೇಳಿದಾಗ ಆಕೆನೂ ಕೂಡ ಎಂಥ ಬುದ್ಧಿವಂತರು ಇವರು ಅಂಥೇಳಿ ಕಾಲಿಗೆ ಬಿದ್ದು ಅವರು ಕೂಡ, ಆಯಮ್ಮ ಕೂಡ ಬುದ್ಧನ ಅನುಯಾಯಿಯಾಗಿ ಭಿಕ್ಕುಣಿ ಆದರು. ಈಗೇನು ಮಕ್ಕಳಿದ್ದೀರಿ, ನಿಮಗೆ ಏನು ಬೇಕು ಅಂದರೆ ಪಂಚಾಮೃತ ಬೇಕು. ಅದ್ಯಾವುದಂದರೆ ಪಂಚಶೀಲ ತತ್ವ. ಪಾಣಾತಿಪಾತ ವೀರಮಣಿ ಸಿಕ್ಕಾಪದಂ ಸಮಾಧಿಯಾಮಿ, ಅಧಿನ್ನದಾನ ವೀರಮಣಿ ಸಿಕ್ಕಾಪದಂ ಸಮಾಧಿಯಾಮಿ, ಮುಸಾವಾದ ವೀರಮಣಿ ಸಿಕ್ಕಾಪದಂ ಸಮಾಧಿಯಾಮಿ, ಸುರ ಮೇರೆಯ ಮಜ್ಜ ಪಮದಟ್ಟಾಣ ವೀರಮಣಿ ಸಿಕ್ಕಾಪದಂ ಸಮಾಧಿಯಾಮಿ, ಕಾಮೇಶು ಮಿಚ್ಚಾಚಾರ ವೀರಮಣಿ ಸಿಕ್ಕಾಪದಂ ಸಮಾಧಿಯಾಮಿ. ಈ 5 ರತ್ನಗಳನ್ನು ನೀವು ಅಳವಡಿಸ್ಕೊಂಡ್ರೆ ನೀವು ಏನು ಆಗ್ಬೇಕು ಅಂದ್ಕೊಂಡಿದ್ರೋ ಅದು ಆಗೋಕ್ಕೆ ಸಾಧ್ಯ ಆಗ್ತದೆ. ಯಾರಾದರೂ ಒಬ್ಬ ಮಾರ್ಷಲ್ ಆರ್ಟ್ಸು ನಾನು ಓದಿ ಮುಗಿಸಿದ ಮೇಲೆ ಪೈಲಟ್ ಆಗಬೇಕಂದ್ರೆ ಅದು ಸಾಧ್ಯ ಇದೆ. ಯಾರಾದರೂ ಒಬ್ಬ ಹೆಣ್ಣುಮಗಳು ನಾನು ಡಾಕ್ಟ್ರ್ ಆಗಬೇಕು ಅಂತ ಹೇಳಿದ್ರೆ ಈ ಪಂಚಶೀಲಗಳನ್ನು ಕೊನೆಯವರೆಗೂ ಅಳವಡಿಸ್ಕೊಂಡ್ರೆ ಯಾರ ಜೊತೆ ಜಗಳನೂ ಆಗಲ್ಲ, ಯಾರ ಜೊತೆ ವಿವಾದನೂ ಆಗಲ್ಲ, ಏನು ತೊಂದರೆಗೆ ಸಿಕ್ಕಾಕೊಳ್ಳಲ್ಲ. ಈ ನಿಟ್ಟಿನಲ್ಲಿ ಭಗವಾನ್ ಬುದ್ಧರ ಆದರ್ಶಗಳನ್ನು ನೀವು ಅಳವಡಿಸ್ಕೊಂಡು, ವಿಶೇಷವಾಗಿ ಹೆಣ್ಣುಮಕ್ಕಳು, ಇದರಲ್ಲಿ ಗಂಡಸರು ಕೂಡ ಕೋಪ್ರೇಟ್ ಮಾಡಬೇಕು. ನಾನು ಮದುವೆ ಆಗಿದ್ದೀನಿ, ನಾನು ಹೇಳ್ದಂಗೆ ಕೇಳೋದಕ್ಕೆ ನನ್ನ ಹೆಂಡತಿ ಇರೋದು ಅಂತೆಲ್ಲ ಅಂದ್ಕೋಬಾರ್ದು. ಅವರೇನು ಗುಲಾಮರಲ್ಲ. ಮನುಶಾಸ್ತ್ರದ ಪ್ರಕಾರ, ಮನುಶಾಸ್ತ್ರವನ್ನು ಬರೆದ್ರಲ್ಲ, ಅವ್ರ ಪ್ರಕಾರ ಹೆಣ್ಮಕ್ಳು, ಬ್ರಾಹ್ಮಣರು ಹೆಣ್ಮಕ್ಳು ಕೂಡ ಶೂದ್ರೇನೆ. ಅದನ್ನು ಓವರ್ಟೇಕ್ ಮಾಡಿ ಸಂವಿಧಾನದಲ್ಲಿ ಅಂಬೇಡ್ಕರ್ ಸಾಹೇಬರು ಹೆಣ್ಣುಮಕ್ಕಳಿಗೂ ಸಮಾನತೆ, ಗಂಡಸರಿಗೂ ಸಮಾನತೆ ಕೊಟ್ಟಿದ್ದಾರೆ. ಸಮಾನತೆ ವಿಷಯದಲ್ಲಿ ಗಂಡು ಹೆಣ್ಣು ಎರಡೂ ಒಂದೇ. ಇನ್ನೆರಡು ದಿನಕ್ಕೆ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮ ಬೇರೆ ಆಗಬೇಕು. ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರು ನಿಮ್ಮ ಊರುಗಳಿಗೆ ಹೋದ ತಕ್ಷಣವೇ 1ನೇ ತಾರೀಕಿಗೆ ಮತ್ತೆ ಎಲ್ಲಿಗೆ ಬರ್ಬೇಕು ನೀವು? ಸೂರ್ಯ ಸಿಟಿಗೆ ಒಬ್ಬೊಬ್ಬರೇ ಬರ್ತೀರಾ ಹೆಂಗೆ? ಒಬ್ಬೊಬ್ಬರು ಬರೋದಾದರೆ ಬರಬೇಡ್ರಿ. ಆ ಕಾರ್ಯಕ್ರಮ ಆದ್ರೂ ಪರವಾಗಿಲ್ಲ, ಆಗಿಲ್ಲ ಅಂದರೂ ಪರವಾಗಿಲ್ಲ. ಯಾರು ಬರ್ತೀರಿ ಗಂಡಸರು, ನಿಮ್ಮ ಹೆಂಗಸರನ್ನು ಕರ್ಕೊಂಬನ್ನಿ, ನಿಮ್ಮ ಮಕ್ಕಳನ್ನೂ ಜೊತೇಲಿ ಕರ್ಕೊಂಬನ್ನಿ. ಯಾರಾದರೂ ಹೆಣ್ಮಕ್ಳು ಬಂದರೆ ನಿಮ್ಮ ಗಂಡನ್ನೂ ಕರ್ಕೊಂಬನ್ನಿ. ಸಾಧ್ಯವಾದರೆ ಒಬ್ಬೊಬ್ಬರು 10 ಜನನ ಕರ್ಕೊಂಡು ಬರೋ
ಕಾರ್ಯಕ್ರಮ ಆಗಬೇಕು. ಯಾಕಂದರೆ ಈ ಜನರಿಗೆ ಗೊತ್ತಿಲ್ಲ, ಕೋರೆಗಾಂವ್ ಯುದ್ಧದ ಬಗ್ಗೆ ಗೊತ್ತಿಲ್ಲ. ಅದನ್ನು ತಿಳಿಸಿ ಹೇಳಿ ಅವರಲ್ಲಿ ಒಂದು ಇನ್ಸ್ಪಿರೇಷನ್ ತರಬೇಕು. ಅರೆ 500 ಜನದ ಥರ ನಾವು ಆಗಬೇಕು, ಈ ದೇಶಕ್ಕಾಗಿ, ಈ ಸಮಾಜಕ್ಕಾಗಿ, ನಮ್ಮ ಕುಟುಂಬಕ್ಕಾಗಿ. ಕೊನೆಯದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನನ್ನ ಕುಟುಂಬದಲ್ಲಿ ನನಗೂ ನನ್ನ ಕುಟುಂಬಕ್ಕೆ ಏನಾದರೂ ವಾಗ್ವಾದ ಶುರು ಮಾಡಿದ್ರೆ ನಾನು ನನ್ನ ಪರವಾಗಿರಲ್ಲ, ನನ್ನ ಕುಟುಂಬದ ಪರವಾಗಿರ್ತೀನಿ ಅಂತ ಹೇಳ್ತಾರೆ. ನನ್ನ ಕುಟುಂಬಕ್ಕೂ ಈ ಸಮಾಜಕ್ಕೆ ಏನಾದರೂ ವಾಗ್ವಾದ ನಡೆದ್ರೆ ನಾನು ಕುಟುಂಬನ ಬಿಟ್ಟು ಸಮಾಜದ ಕಡೆ ಇರ್ತೀನಿ ಅಂತ ಹೇಳ್ತಾರೆ. ಚಪ್ಪಾಳೆ ಹೊಡೀರಿ. ಈ ಸಮಾಜಕ್ಕೂ ಈ ದೇಶಕ್ಕೇನಾದರೂ ವಾಗ್ವಾದ ನಡೆದರೆ ಈ ಸಮಾಜವನ್ನು ಬಿಟ್ಟು ದೇಶದ ಪರವಾಗಿರ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಅಂಬೇಡ್ಕರ್ ಅವರು ಪಕ್ಕಾ ದೇಶಪ್ರೇಮಿ. ಈ ಭಾರತವನ್ನು ಈ ಮಟ್ಟಕ್ಕೆ ತಂದಿರೋದ್ರಲ್ಲಿ ಅಂಬೇಡ್ಕರ್ ಸಾಹೇಬರ ಕಾರಣ. ಅನೇಕ ಜನ ಅನೇಕ ರೀತಿಯಲ್ಲಿ ಹೇಳ್ಕೊತಾರೆ, ನಾವು ಅದು ಮಾಡಿದ್ವಿ ಇದು ಮಾಡಿದ್ವಿ ಅಂತ. ಆ 395 ಸೆಕ್ಷನ್ಗಳು 8 ಅಧ್ಯಾಯಗಳಿರ್ತಕ್ಕಂಥ ಪ್ರಪಂಚದಲ್ಲೇ ಅತ್ಯುತ್ತಮವಾದ ಸಂವಿಧಾನ ಯಾವುದು ಅಂದರೆ ಅದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇವತ್ತು ನಾವು ಬೋಧಿಸತ್ವ ಟ್ರಸ್ಟ್ ವತಿಯಿಂದ ಏನು 208ನೇ ಕೋರೆಗಾಂವ್ ವಿಜಯೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ. ಇದರ ಸಲುವಾಗಿ SSD ಏನು ಸಮತ ಸೈನಿಕ ದಳ ಇವರ ವತಿಯಿಂದ ಮಕ್ಕಳಿಗೆ ಬೌದ್ಧಿಕ ಶಿಬಿರಗಳು ಕೂಡ ನಡೀತಾ ಇದೆ. 4 ದಿನಗಳಿಂದ ನಡೀತಾ ಇದೆ. ಇದನ್ನು ಬೋಧಿಸತ್ವ ಟ್ರಸ್ಟು ಆಯೋಜನೆ ಮಾಡಿದೆ. ಆ ಬೋಧಿಸತ್ವ ಟ್ರಸ್ಟು ಹಲವಾರು ವರ್ಷಗಳಿಂದ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ಕೊಳ್ತಾ ಬಂದಿದೆ. ಇದು ನಮಗೆ ಇವತ್ತು SSD ಏನು ಸಮತ ಸೈನಿಕ ದಳದ ವತಿಯಿಂದ ಮಕ್ಕಳಿಗೆ ಸುಮಾರು 100ರಿಂದ 150 ಮಕ್ಕಳಿಗೆ ಈ ಶಿಬಿರವನ್ನು ಹಮ್ಮಿಕೊಂಡಿರೋದು. ಬೌದ್ಧಿಕ ಮತ್ತು ಭೌತಿಕ ಶಿಬಿರ ಬಹಳ ಮುಖ್ಯ ಮಕ್ಕಳ ಬೆಳವಣಿಗೆಗೆ ಮತ್ತು ಅವರ ಮುಂದಿನ ಸಾಧನೆಗೆ. ಈ ಒಂದು ಥೀಮ್ ಏನಿದೆ ತುಂಬ ಮುಖ್ಯ. ಇಂಥ ಒಂದು ಶಿಬಿರವನ್ನು SSD ಅವರು ಹಮ್ಮಿಕೊಂಡಿದ್ದಾರೆ. ಇದು ತುಂಬ ಸಂತೋಷ ತರುವಂಥ ವಿಚಾರ. ಹಾಗೆ ಯಾಕೆ ಈ ಶಿಬಿರ ತುಂಬ ಇಂಪಾರ್ಟೆಂಟು ಮತ್ತು ಕೋರೆಗಾಂವ್ ವಿಜಯೋತ್ಸವದ ಸಲುವಾಗಿ ಯಾಕೆ ಈ ಶಿಬಿರಗಳನ್ನು ಹಮ್ಮಿಕೊಳ್ತಾರೆ ಅಂದರೆ, ಕೋರೆಗಾಂವ್ ಅನ್ನೋದು ನಮ್ಮ ಎಷ್ಟೋ ಭಾರತ ದೇಶದಲ್ಲಿ ಸುಮಾರು ಜನಕ್ಕೆ ಗೊತ್ತಿಲ್ಲ. ಕೋರೆಗಾಂವ್ ಅಂದ್ರೇ ಗೊತ್ತಿಲ್ಲ ಮತ್ತು ಅದರ ವಿಜಯೋತ್ಸವ ಅಂದರೂ ಕೂಡ ಗೊತ್ತಿಲ್ಲ. ಇದು ಒಂದು ಭಾರತದಲ್ಲಿ ಏನು ಹೇಳ್ತಾರೆ ಅಂತಂದರೆ ಒಂದು ಶೌರ್ಯವನ್ನು ಮೆರೆದಂತಹ ಯುದ್ಧ. ಇದು ಕೇವಲ 500 ಮಹರ್ ಏನು ಸೈನಿಕರು ಏನಿರ್ತಾರೆ ಅವರು ಪೇಶ್ವೆಗಳ ಸುಮಾರು 28,000 ಸೈನಿಕರನ್ನು ಸದೆ ಬಡಿತಾರೆ. ಅದು 12 ಗಂಟೆಗಳಲ್ಲಿ ನಡೆದಂತಹ ಈ ಯುದ್ಧ. ಮತ್ತು ಅವರು ಈ 12 ಗಂಟೆಗಳ ಕಾಲ ಸತತವಾಗಿ ರಾತ್ರಿಯೆಲ್ಲ ಏನು ನಡ್ಕೊಂಬಂದಿರ್ತಾರೆ ಈ ಯುದ್ಧ ಭೂಮಿಗೆ. ಮತ್ತು 12 ಗಂಟೆಗಳ ಕಾಲ ಸತತವಾಗಿ ಈ ಯುದ್ಧವನ್ನು ಮಾಡ್ತಾರೆ ಅಂದರೆ ಆ ಒಂದು ಮಹರ್ ಸೈನಿಕರಲ್ಲಿ ಎಷ್ಟು ನೋವಿರಬೇಕು ಅಂತ ನಾವೆಲ್ಲ ಯೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ 500 ಜನ 28,000 ಜನನ ಧೂಳಿಪಾಠ ಮಾಡಬೇಕಂತಂದರೆ ಅವರಲ್ಲಿ ಮನಸ್ಥೈರ್ಯ ಹೇಗಿರಬೇಕು, ಹಾಗೆ ಅವ್ರು ಎಷ್ಟು ನೋವುಗಳನ್ನು ಅನುಭವಿಸಿರಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬ ಭಾರತೀಯರು ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಮತ್ತು ಏನು ಈ ಒಂದು ಕೋರೆಗಾಂವ್ ಯುದ್ಧ ಯಾರ ಪರವಾಗಿಯೂ ಇರಲಿಲ್ಲ ಮತ್ತು ವಿರೋಧವಾಗಿಯೂ ಇರಲಿಲ್ಲ. ಇದು ಒಂದು ಅವರ ಏನು ಮಹರ್ ಸೈನಿಕರ ಒಂದು ಸ್ವಾಭಿಮಾನದ ಸಂಕೇತ ಕೂಡ ಆಗಿತ್ತು. ನಮ್ಮ ದೇಶದಲ್ಲಿ ಹಲವಾರು ರೀತಿಯಾದಂಥ ಯುದ್ಧಗಳಾಗಿದೆ. ಹೆಣ್ಣಿಗಾಗಿ, ಮಣ್ಣಿಗಾಗಿ, ಅಧಿಕಾರಕ್ಕಾಗಿ, ಏನು ಭೂಮಿಗಾಗಿ ನಡೆದಿದೆ. ಆದರೆ ಇದು ಏನು ಪ್ರಪಂಚದಲ್ಲೇ ಇದೆ ಮೊದಲನೇ ಯುದ್ಧ. ಸ್ವಾಭಿಮಾನಕ್ಕಾಗಿ, ತನ್ನ ಸಂಸ್ಕೃತಿಗಾಗಿ ನಡೆದಂಥ ಈ ಯುದ್ಧ ಬಹಳ ಮುಖ್ಯ ಆಗುತ್ತೆ. ಆದರೆ ದುರಾದೃಷ್ಟ ಏನಪ್ಪ ಅಂತಂದರೆ, ನಮ್ಮ ಭಾರತದ ಯಾವ ಲೇಖಕರು ಕೂಡ ಈ ಒಂದು ಪರಾಕ್ರಮವಾದಂಥ ಯುದ್ಧ, ವೀರ ಶೌರ್ಯವನ್ನು ತೋರಿಸುವಂಥ ಯುದ್ಧವನ್ನು ಯಾವುದೇ ಒಂದು ಲೇಖಕರು ಕೂಡ ಅವರು ದಾಖಲಿಸ್ತಿಲ್ಲ. ಇದು ನಮ್ಮ ದೇಶದ ದುರಂತ ಅಂತ ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಂಥ ಯುದ್ಧ ಪ್ರಪಂಚದಲ್ಲಿ ಎಲ್ಲೂ ನಡೆದಿಲ್ಲ. ಹಾಗೆ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಕೂಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲ ಹೇಳ್ತಿದ್ವಿ 1857 ಭಾರತದ ಸ್ವತಂತ್ರ ಸಂಗ್ರಾಮ ಆಯಿತು ಅಂತೇಳಿ. ಬಟ್ ಇದು ಏನು ಕೋರೆಗಾಂವ್ ಯುದ್ಧ 1818ರಲ್ಲೇ ಸ್ಟಾರ್ಟ್ ಆಯಿತು.
ಆದರೆ ಇದನ್ನು ಯಾರೂ ಕೂಡ ದಾಖಲೆ ಮಾಡಲಿಲ್ಲ. ಆದರೆ ಬ್ರಿಟಿಷರೇ ಬರಬೇಕಾಗಿತ್ತು ಈ ಒಂದು ಯುದ್ಧವನ್ನು ದಾಖಲೆ ಮಾಡೋಕ್ಕೆ. ಅದು ಕೂಡ ಒಬ್ಬರು ಏನು ಬ್ರಿಟಿಷ್ ಒಬ್ಬರು ಸಾಹಿತಿಯವರು ಏನು ಹಿಸ್ಟ್ರಿ ಆಫ್ ಮರಾಠ ಪೀಪಲ್ ಅಂತ ಹೇಳಿ ಅವರ ಒಂದು ಗ್ರಂಥದಲ್ಲಿ ದಾಖಲೆ ಮಾಡಿದ್ದಾರೆ. ಇದು ಬಾಬಾ ಸಾಹೇಬ್ರ ಕೈಗೆ ಸಿಕ್ಕಿ ಈ ಒಂದು ಏನು ಕೋರೆಗಾವದ ಇತಿಹಾಸವನ್ನು ಅವರು ಚೆನ್ನಾಗಿ ಓದಿಕೊಂಡು ಮತ್ತು ಇದರ ಒಂದು ಪ್ರಾಮುಖ್ಯತೆಯನ್ನು ತಿಳಿದು ಅದು ಸ್ವಾಭಿಮಾನದ ಸಂಕೇತ, ಪ್ರತಿ ನನ್ನ ಜನಗಳಲ್ಲೂ ಕೂಡ ಸ್ವಾಭಿಮಾನ ಇವರ ಥರನೇ ಮೂಡಬೇಕು ಅಂತ ಹೇಳಿ ಅವರು ಪ್ರತಿ ವರ್ಷ ಕೂಡ ಎಲ್ಲೇ ಇರಲಿ, ದೇಶದ ಯಾವ ಮೂಲೆಯಲ್ಲಿದ್ದರೂ ಕೂಡ ಜನವರಿ 1ಗೆ ಆ ಕೋರೆಗಾವ್ ಏನು ನಮ್ಮ ನಾಗಪುರದಲ್ಲಿ ಇದೆಯಲ್ಲ ಅಲ್ಲಿಗೆ ಬಂದು ಭೇಟಿ ಆಗ್ತಾರೆ. ಕೋರೆಗಾವಲ್ಲಿ, ಮಹಾರಾಷ್ಟ್ರದ ಕೋರೆಗಾವಲ್ಲಿ ಬಂದು ಅವರು ಆ ಒಂದು ಸ್ಥಳವನ್ನು ಭೇಟಿ ಮಾಡಿ ಅವರು ಮತ್ತೆ ಹಿಂದಿರುಗ್ತಾರೆ ಅವರ ಕೆಲಸಗಳಿಗೆ. ಇದು ಪ್ರತಿಯೊಬ್ಬರು ಭಾರತೀಯರು ಕೂಡ ಇದು ಸ್ವಾಭಿಮಾನ ಸಂಕೇತವಾಗಿರುವಂತಹ ಈ ಯುದ್ಧವನ್ನು ಪ್ರತಿಯೊಬ್ಬರು ತನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕು ಮತ್ತು ಸ್ವಾಭಿಮಾನವನ್ನು ಪ್ರತಿಯೊಬ್ಬರಿಗೂ ಕೂಡ ಏನು ಬಿತ್ತನೆ ಮಾಡಬೇಕು ಈ ಯುದ್ಧದ ಮುಖಾಂತರ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಏನು ಪ್ರತಿ ವರ್ಷದಂತೆ ಜನವರಿ 1ನೇ ತಾರೀಕು ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಆಚರಣೆಯನ್ನು ಈ ವರ್ಷ ಚಂದಾಪುರದ ಸೂರ್ಯ ಸಿಟಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸಮತಾ ಸೈನಿಕ ದಳ ಮತ್ತು ದಲಿತ ಸಂಘಟನೆಗಳ ಒಕ್ಕೂಟ ಹಾಗೂ ಜೆ.ಬಿ. ಐಕ್ಯತೆ ವೇದಿಕೆಯ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಹಾಗೂ ಈ ಪ್ರತಿ ವರ್ಷದಂತೆ ಸಮತಾ ಸೈನಿಕ ದಳ 5 ದಿನದ ತರಬೇತಿಯನ್ನು ಶಿಬಿರಾರ್ಥಿಗಳಿಗೆ ಕೊಟ್ಟು ಸೈನಿಕ ತರಬೇತಿ ಮತ್ತು ಬೌದ್ಧಿಕ ಶಿಬಿರವನ್ನು ಆಯೋಜನೆ ಮಾಡಿ ಅದರ ಮುಖಾಂತರ ಜನವರಿ 1ನೇ ತಾರೀಕು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವನ್ನು ಸೂರ್ಯ ಸಿಟಿಯ ಬಯಲು ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ಇದೆ. ಗುರುವಾರ ಅಂದರೆ 1ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಚಂದಾಪುರ ಸರ್ಕಲ್ನಿಂದ ಪಥಸಂಚಲನ ಹೊರಟು ಸಮತಾ ಸೈನಿಕ ದಳ ಮತ್ತು ದಲಿತ ಸಂಘ ಒಕ್ಕೂಟದಿಂದ ಸೂರ್ಯ ಸಿಟಿ ಬಯಲು ರಂಗಮಂದಿರದವರೆಗೆ ಪಥಸಂಚಲನ ಹೋಗಿ ಅಲ್ಲಿ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ನಾಡಿನ ಎಲ್ಲ ಜನರಲ್ಲಿ ವಿನಂತಿಸಿಕೊಳ್ಳೋದು, ಭಾರತ ದೇಶದಲ್ಲಿ ಶಿಕ್ಷಣದಿಂದ ವಂಚಿತರಾಗಿದ್ದ, ಅಧಿಕಾರದಿಂದ ವಂಚಿತರಾಗಿದ್ದ ಜನಗಳಿಗೆ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಶಿಕ್ಷಣದ ಹಕ್ಕು ಮತ್ತು ಸ್ವಾಭಿಮಾನದ ಹಕ್ಕನ್ನು ಕೊಟ್ಟಂಥ ಭೀಮಾ ಕೋರೆಗಾಂವ್ ಯೋಧರ ನೆನಪಿಗಾಗಿ ಹಮ್ಮಿಕೊಳ್ಳಲಾಗಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗವಹಿಸಿ ಅವರಿಗೆ ನಮನ ಗೌರವಗಳನ್ನ ಸಲ್ಲಿಸೋದ್ರ ಮುಖಾಂತರ ನಾವು ಕೃತಜ್ಞತೆ ಮೆರಿಬೇಕಂತ ನಾನು ಎಲ್ಲರನ್ನ ಆತ್ಮೀಯವಾಗಿ ಆಹ್ವಾನ ಮಾಡ್ತೇನೆ ಮತ್ತು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ವಿನಂತಿಸ್ಕೊಳ್ತೇನೆ. ಜೈ ಭೀಮ್, ನಮೋ ಬುದ್ಧ.